ಹಾಯ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಯುಗಾದಿ ಹಬ್ಬ ಚೆನ್ನಾಗಾಯಿತು ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋದಲ್ಲಿ ಆಲ್ರೆಡಿ ಗೊತ್ತಿರುತ್ತೆ, ನಾನು ಥಂಬ್ನೇಲ್ ಹಾಕಿರ್ತೀನಿ. ಸೊ ಯಾಕೆ ಯೂಟ್ಯೂಬ್, ಇಟ್ ಮೀನ್ಸ್ ಯಾಕೆ ನನ್ನ ಚಾನಲ್ನ ನೋಡಬೇಕು ಅನ್ನೋದಾಗಿರುತ್ತೆ. ಆ್ಯಕ್ಚುಲಿ ನಾನು 1 ಮಂತ್ ಬ್ಯಾಕ್, ಅಟ್ಲೀಸ್ಟ್ 1-1.5 ತಿಂಗಳ ಹಿಂದೆ ನಾನು ಇನ್ಸ್ಟಾಗ್ರಾಮಲ್ಲಿ ಕುಕ್ಕಿಂಗ್ ವೀಡಿಯೋಸ್ಗಳು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ಚೆನ್ನಾಗಿ ಹೋಗ್ತಾ ಇದೆ. ಅವಾಗ ತುಂಬ ಜನ ಹೇಳ್ತಾಯಿದ್ರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ, ಅದರಲ್ಲಿ ಅಡುಗೆಗಳು ಅಥವಾ ಏನಾದರೂ ಹಾಕಿ ಅಂತ. ಬಟ್ ನನಗನ್ನಿಸ್ತಾಯಿತ್ತು ಯೂಟ್ಯೂಬಲ್ಲಿ ಆಲ್ರೆಡಿ ಎಲ್ಲನೂ ಇರುತ್ತೆ. ಸೊ ನಾನು ಹಾಕಿದರೆ ಅಂದ್ಕೊಳ್ತಾರೆ ಎಲ್ಲ, ಇವಳು ವೀಡಿಯೋಸೇ ಯಾಕೆ ನೋಡಬೇಕು ಅನ್ನೋದು ಆ ಥರ ಅಂದ್ಕೊಂಡು ನನ್ನಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂತ ನಾನು ತುಂಬ ಯೋಚನೆ ಮಾಡಿ ಸ್ವಲ್ಪ ಲೇಟ್ ಮಾಡಿದೆ. ಸೊ ನಂಗೆ ಆಮೇಲೆ ಅನ್ನಿಸ್ತು, ಇಲ್ಲ ನನ್ನಲ್ಲೂ ಟ್ಯಾಲೆಂಟ್ ಇದೆ. ಸೊ ನಾನು ಇವಾಗ ಇಲ್ಲಿವರೆಗೂ ಇದ್ದೀನಿ ಅಂತಂದರೆ ನಂಗೆ ಯಾವುದೂ ಈಸಿಯಾಗಿ ಸಿಕ್ಕಿಲ್ಲ. ಸೊ ನಾನು ಕಷ್ಟಪಟ್ಟು ತಿಳ್ಕೊಂಡಿದ್ದೀನಿ ಆ್ಯಂಡ್ ಪಡ್ಕೊಂಡಿದ್ದೀನಿ ಕೂಡ. ಸೊ ನನ್ನ ಲೈಫ್ ಸ್ಟೈಲ್ ನೋಡಿ ತುಂಬ ಜನ ಅಂದ್ಕೊಳ್ತಾರೆ, ಇವಳು ಹೈಫೈ ಲೈಫು, ಗಂಡ ಎಲ್ಲ ಕೊಡಿಸ್ತಾನೆ ಅಂತ ಅಂದ್ಕೊಂಡಿರ್ತಾರೆ. ಇವನ್ ನಾನೊಂದು ರೆಡಿ ಆಗೋದಾದರೂ ಆಗಿರ್ಬೋದು, ಅಥವಾ ನನ್ನ ಡ್ರೆಸ್ ಸೆನ್ಸ್ ಆಗಿರ್ಬೋದು, ಎಲ್ಲ ಹೇರ್ ಕಟ್, ಯಾವುದೇ ಒಂದು ಪ್ರತಿಯೊಂದೂ ಅಂದ್ಕೊಳ್ತಾರೆ ಅವಳ ಹಸ್ಬೆಂಡ್ ಕೊಡಿಸಿರ್ತಾರೆ ಹಾಗೆ ಹೀಗೆ ಅಂತ. ಕೊಡಿಸಿರಲ್ಲ ಅಂತ ಹೇಳಲ್ಲ, ಬಟ್ ತುಂಬ ನಾನು ಮನೆಯಲ್ಲೇ ಮಾಡ್ಕೊಂಡಿರ್ತೀನಿ. ಆ್ಯಂಡ್ ನಾನು ಯಾವುದೋ ಟ್ಯುಟೋರಿಯಲ್ ಅಥವಾ ಎಲ್ಲಿಂದನೂ ಇದು ಮಾಡಿರಲ್ಲ, ನಾನೇ ತಿಳ್ಕೊಂಡಿರ್ತೀನಿ, ಯೂಟ್ಯೂಬಿಂದ ನೋಡಿ ತಿಳ್ಕೊಂಡಿರ್ತೀನಿ. ಸೊ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನನ್ನ ಬ್ಯೂಟಿ ಪಾರ್ಲರಿಗೆ ಹೋಗ್ದೇ ಹತ್ತಿರ 2 ಇಯರ್ಸ್ ಆಗೋಯಿತು. ಅದು ಹೋಗ್ತಾ ಇದ್ದೀನಿ ಓನ್ಲಿನೂ ಐಬ್ರೋಕ್ ಮಾತ್ರನೇ. ಒಂದು ಹೇರ್ ಕಟ್ ಆಗಿರ್ಬೋದು, ಒಂದು ಮೇಕಪ್ ಆಗಿರ್ಬೋದು, ಒಂದು ಸೀರೆ ಡ್ರಾಪಿಂಗು, ಪ್ರತಿಯೊಂದೂ ನಾನು ಮನೆಯಲ್ಲೇ ಮಾಡ್ಕೊಳ್ಳೋದು. ಎಲ್ಲ ಅಂದ್ಕೊಳ್ತಾರೆ ಅವಳು ಪಾರ್ಲರಿಗೆ ಹೋಗ್ತಾಳೆ ಹಾಗೆ ಹೀಗೆ ಅಂತ, ಬಟ್ ಏನೂ ಇರಲ್ಲ. ಆ್ಯಂಡ್ ನಾನು ತೊಗೊಳೋದೆಲ್ಲ ತುಂಬ ಕಡಿಮೆ ರೇಟಿನವೇ ಆಗಿರ್ತವೆ. ಬಟ್ ನಾವು ಅದನ್ನು ಹೇಗೆ ಬೆಸ್ಟಾಗಿ ಮಾಡ್ಬೋದು ಅನ್ನೋದು ನಾನು ತಿಳ್ಕೊಂಡಿದ್ದೀನಿ. ಆ್ಯಂಡ್ ಲೈಫ್ ಬಗ್ಗೆ ಬಂತು ಅಂದರೆ ಎಲ್ಲರೂ ಊರ ಕಡೆ ಅಂದ್ಕೊಳ್ತಾರೆ, ಬೆಂಗಳೂರಾಗಿದ್ದಾರೆ ಅವ್ರಿಗೇನು ಏನು ಕಡಿಮೆ ಇರಲ್ಲ ಹಾಗೆ ಹೀಗೆ ಅಂತ ಎಲ್ಲ. ಬಟ್ ಅದು ಹಾಗಿರಲ್ಲ. ಬೆಂಗಳೂರಲ್ಲಿರೋರಿಗೆ ಮಾತ್ರನೇ ಗೊತ್ತಿರುತ್ತೆ. ಚೆನ್ನಾಗಿರೋರು ಇದ್ದಾರೆ ಬೆಂಗಳೂರಲ್ಲಿ, ಅಂದರೆ ದುಡ್ಡು ಬೇಕು ಎಲ್ಲದಕ್ಕೂ. ಬಟ್ ಮಿಡ್ಲ್ ಕ್ಲಾಸ್ ಲೈಫ್ ಲೀಡ್ ಮಾಡೋರು ಬೆಂಗಳೂರಲ್ಲಿ ಎಷ್ಟೊಂದು ಸ್ಯಾಕ್ರಿಫೈಸಸ್ ಮಾಡ್ತಾರೆ, ಏನು ಕಷ್ಟಪಡ್ತಾರೆ, ಹೇಗಿರುತ್ತೆ ಅವ್ರ ಲೈಫು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಿದ್ರೆ ಎಲ್ಲನೂ ನನಗೆ ಗೊತ್ತಾ, ಎಲ್ಲದರಲ್ಲೂ ನಾನು ಎಕ್ಸ್ಪರ್ಟಾ ಅಂತ ನಿಮ್ಗೆ ಅನಿಸ್ಬೋದು. ನಿಜವಾಗ್ಲೂ ಇಲ್ಲ, ನಾನು ಎಕ್ಸ್ಪರ್ಟ್ ಇಲ್ಲ, ನನಗೆ ಎಲ್ಲನೂ ಗೊತ್ತಿಲ್ಲ. ಹಾಗಂತ ನಾನು ತುಂಬ ಲೋ ಅಂತೂ ಇಲ್ಲ, ಅಂದರೆ ಏನೂ ಗೊತ್ತೇ ಇಲ್ಲ ಅನ್ನೋ ಥರ ಅಂತೂ ಇಲ್ಲ. ಅದನ್ನು ನಾನು ತುಂಬ ಪ್ರೌಡಾಗಿ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಕಲಿತಾ ನಿಮಗೂ ಕಲಿಸ್ತಾ ಈ ಜರ್ನಿನ ಮುಂದುವರ್ಸೋಣ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಏನೇ ಮಿಸ್ಟೇಕ್ ಇದ್ದರೂ ಅಥವಾ ಏನೇ ಸರಿ ಇಲ್ಲ ಅನಿಸಿದ್ರೂ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಚೇಂಜ್ ಮಾಡ್ಕೊಳ್ತೀನಿ. ಬಾಯ್.